ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಬಟ್ ಬೆಂಗಳೂರಿನ ಅಂಕಿ ಅಂಶಗಳನ್ನ ಗಮನಿಸಿದ್ರೆ ನಿಜಕ್ಕೂ ಶಾಕಿಂಗ್ ಆಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆ. ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ 47% ಮತದಾರರ ಗುರುತು ಸಿಗ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ 48% ಮತದಾರರು ಔಟ್. ಬೆಂಗಳೂರು ದಕ್ಷಿಣದಲ್ಲಿ 51% ನಾಪತ್ತೆ ಅನ್ನೋ ಮಾಹಿತಿ ಇದೆ. ಅದರಲ್ಲಿ ಶಿಫ್ಟಿಂಗ್ ಆದವರು, ಅವ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಮೃತಪಟ್ಟವರು ಯಾರ್ಯಾರು ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಇನ್ನು ಟ್ರೇಸ್ ಆಗದೇ ಇರೋರು ಕೂಡ ಇದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲಾ ಮಾಹಿತಿಯನ್ನ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಇದು ತಲೆನೋವಾಗಿ ಪರಿಣಮಿಸ್ತಾ ಇದೆ ಬೆಂಗಳೂರಿನ ಡೇಟಾ. ಪ್ರತಿನಿಧಿ ಅರುಣ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅರುಣ್, ಅಫ್ಕೋರ್ಸ್ ಬೆಂಗಳೂರಿನ ಡೇಟಾವನ್ನ ಕಲೆಕ್ಟ್ ಮಾಡೋದು ಬಿಗ್ ಟಾಸ್ಕ್. ಅದು ಈಗ ನೋಡಿದ್ರೆ ಕೆಲ ಪರ್ಸೆಂಟೇಜ್ ನಾವು ನೋಡ್ತಾ ಇದ್ದೀವಿ. ನಾಪತ್ತೆ ಆದವರು 45%, ಹಾಗೆ ಇನ್ನು ಔಟ್ ಅಂತ 48% ಅಷ್ಟು ಮತದಾರರ ಡೀಟೇಲ್ಸ್ಗಳು ಸಿಗ್ತಾ ಇದೆ. ಏನಾಗ್ತಾ ಇದೆ ಹರೀಶ್? ಹೌದು ಚೈತ್ರ, ಈಗಾಗಲೇ ಬೆಂಗಳೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕಳೆದ 30 ದಿನಗಳಿಂದನೂ ಸಹ ನಡೀತಿರುವಂತದ್ದು. ಇದರ ಪೈಕಿ ಇನ್ನು ಅಂತಿಮ ಅನೂಪ್ ಕುಮಾರ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಈ ಸಂದರ್ಭದಲ್ಲಿ ಒಂದಿಷ್ಟು ಅಚ್ಚರಿಯ ಈ ಎಸ್ಐಆರ್ ಪ್ರಕ್ರಿಯೆ ಶಾಕ್ ಸಹ ಹೊರಬಿದ್ದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೇವಲ 45% ಮಾತ್ರ ಜನರು ಮತದಾರರು ನಾಪತ್ತೆ ಆಗಿರೋದು. ಇದರ ಜೊತೆಗೆ ಬೆಂಗಳೂರು ಉತ್ತರದಲ್ಲಿ 47% ಮತದಾರರು ನಾಪತ್ತೆ ಆಗಿರುವಂತದ್ದು. ಇದರ ಜೊತೆಗೆ ಬೆಂಗಳೂರಿನ ಕೇಂದ್ರ ಪಾಲಿಕೆಯಲ್ಲೂ ಸಹ ಇದೇ ರೀತಿಯಾಗಿ 48% ಮತದಾರರ ಲಿಸ್ಟ್ ಇಲ್ಲದಿರುವಂತದ್ದು. ಒಂದು ಕಡೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆಗೆ BLOಗಳು ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಮನೆಗಳಲ್ಲಿ ಇರಲಿಲ್ಲ ಅನ್ನೋ ಒಂದು ಇದರ ಮೇಲ್ ವಿಚಾರ ತಿಳಿದು ಬಂದಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಡಿಜಿಟಲ್ ಅಲ್ಲೂ ಸಹ ಈ ಮನವಿ ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಅನೂಪ್ ಕುಮಾರ್ ಆಗಿರ್ಬೋದು ಮತ್ತು ರಾಜ್ಯ ಚುನಾವಣಾ ಆಯೋಗ ಪ್ರತಿ ಬಾರಿಯೂ ಸಹ ಮನವಿ ಮಾಡ್ತಿತ್ತು. ಆದ್ರೆ ಇದ್ಯಾವುದೂ ಸಹ ಒಂದು ಕಡೆ ಪರಿಗಣನೆ ತೆಗೆದುಕೊಂಡಿಲ್ವಾ ಅನ್ನೋ ಒಂದು ಪ್ರಶ್ನೆಯೂ ಸಹ ಬೆಂಗಳೂರಿನ ಜನರಿಗೆ ದೊಡ್ಡ ಮಟ್ಟದಲ್ಲಿ ಕಾಡ್ತಿರುವಂತದ್ದು. ಇದೆಲ್ಲವನ್ನು ಗುರುತಿಸಿ ಇದೀಗ ಬೆಂಗಳೂರು ದಕ್ಷಿಣದಲ್ಲೂ ಸಹ 51% ನಷ್ಟು ಮತದಾರರ ಲಿಸ್ಟ್ ಈಗ ಲಭ್ಯ ಆಗ್ತಾ ಇಲ್ಲ. ಇದರ ಜೊತೆಗೆ ಒಂದಿಷ್ಟು ಜನರು ಶಿಫ್ಟ್ ಆಗಿದ್ದಾರೆ ಮತ್ತು ಮೃತಪಟ್ಟವರ ಸಂಖ್ಯೆಯೂ ಸಹ ಇದುವರೆಗೂ ರಾಜ್ಯ ಚುನಾವಣಾ ಆಯೋಗ ಯಾವುದೇ ರೀತಿಯಾದಂತಹ ವರದಿಯನ್ನು ಬಿಡುಗಡೆ ಮಾಡಿಲ್ಲ. ಮತ್ತಷ್ಟು ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಈ ಲೀಸ್ಟ್ ನಲ್ಲಿರುವಂತಹ ಮತದಾರರ ಪಟ್ಟಿ ಡಿಲೀಟ್ ಆಗುವ ಒಂದು ಸಂಶಯ ಸಹ ಇರುವಂತದ್ದು. ಯಾಕೆಂದ್ರೆ ಹೊರ ರಾಜ್ಯಗಳಿಂದನೂ ಸಹ ಅನೇಕ ಜನರು ಬೆಂಗಳೂರನ್ನು ಅರಸಿ ಬಂದಿರುವಂತದ್ದು. ಇದರ ಸಂದರ್ಭದಲ್ಲಿ ಒಂದಷ್ಟು ಭಾಗದಲ್ಲಿ 2 ಕಡೆಗಳು ವೋಟ್ ಲಭ್ಯ ಇರುವ ಸಾಧ್ಯತೆಯೂ ಸಹ ಇರುವಂತದ್ದು. ಇದೆಲ್ಲ ಮೇಲ್ವಿಚಾರವಾಗಿ ತಿಳಿದು ಬಂದಿರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಆಗಸ್ಟ್ 8ರಂದು ಅಂತಿಮ ಮತಪಟ್ಟಿ ಅಂದ್ರೆ ಏನಿರುತ್ತೆ ಆ ದಿನದಂದು ಸಂಪೂರ್ಣವಾಗಿ ಮಾಹಿತಿ ತಿಳಿದು ಬರುವಂತದ್ದು. ಚೈತ್ರ, ಥ್ಯಾಂಕ್ ಯು ಅರುಣ್ ಮಾಹಿತಿಗಾಗಿ.